ಸೀಟ್ ಎಷ್ಟಾಯ್ತು ಅಂದರೆ ನನ್ನ ಕಾಲೇ ಇರ್ತಿಲ್ಲ. ಎಷ್ಟು ಟ್ರೈ ಮಾಡ್ತಿದ್ದೀರಿ ಅಂದರೆ ತಗೊಳ್ಳೋದು 2 ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಇಷ್ಟು ಲಗೇಜ್ ಇಟ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದ್ದೀನಪ್ಪ. ಈ ಶಾಪಿಂಗ್ ಏನಾದ್ರು ಯಮ್ಮಂದಿ ಜೊತೆ ಹೋಗ್ಬಿಟ್ಟು ಒಂದ್ಸಲ ಟೈಮ್ ನೋಡಿ ನಮ್ಮಮ್ಮ 6 ಗಂಟೆಗೆ ಎಬ್ಬರಿಸ್ಕೊಂಡು, ಆ್ಯಕ್ಚುಲಿ 6 ಗಂಟೆಗಲ್ಲ ಅದಕ್ಕೂ ಮುಂಚೆನೇ ಎಬ್ಬರಿಸಿದ್ದಾರೆ. ಸೊ ಎಬ್ಬರಿಸ್ಕೊಂಡು ಸೀದಾ ನಮ್ಮಪ್ಪ ಕರ್ಕೊಂಡು ಗೋಬಿಗೆ ಬಿಡಿಸ್ಕೊಂಡ್ವಿ. ಅಲ್ಲಿಂದ ಲೈಕ್ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದೆ. ತುಮಕೂರು ಬಸ್ ಸ್ಟ್ಯಾಂಡ್ ಫುಲ್ಲು ಸ್ವಲ್ಪ ಖಾಲಿ ಹೊಡಿತಿತ್ತು, ಪರವಾಗಿಲ್ಲ. ಆಮೇಲೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಬಸ್ ಹತ್ತದ್ವಿ. ನಮ್ಮಮ್ಮ ನೋಡಿದ್ರೆ ಚಾಕ್ಲೇಟ್ ಕೊಡ್ತವ್ರು ಎನರ್ಜಿಗೆ ತೊಗೊಳಕ್ಕೋಸ್ಕರ. ಇಲ್ಲೇ ಅರ್ಥ ಆಯಿತು ನನಗೆ ಏನೋ ಮುಂದೆ ಇದೆ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು ಹಂಗೆ ಸೂರ್ಯಂಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಕಿಡಿಗಡೆ ಕೂತ್ಕೊಬಿಟ್ಟೆ. ಯಪ್ಪ, ನನಗೆ ಟ್ರಾವೆಲಿಂಗ್ ಅಂದರೆ ಮೋಸ್ಟ್ ಆಫ್ ಆಲ್ ಕಿಟಕಿ ಕಡೆನೇ ಕೂತ್ಕೋಬೇಕು ಅಂತ ಸಿಕ್ಕಾಬಡೆ ಆಸೆ ಇರುತ್ತೆ. ಸೊ ಹಂಗಾಗಿ ಸೀಟೇನೋ ಸಿಕ್ಬಿಡ್ತು, ಅದಕ್ಕೆ ಪುಣ್ಯ. ಈಗ ಅಂಕಲ್ ಎದ್ದೊಳಕ್ಕೆ ಕಾಯ್ತಿದ್ದವರು ಅದೇ ಕಿಟಕಿ ಬರೋ ಹೊಡಿಕೊಂಡು ಕೂತಿದ್ರು. ಎದ್ದಿದ ತಕ್ಷಣ ಕಿಟಕಿ ತೆಳ್ಳಿದ್ದೆ, ಹಾಯಾಗಿ ಆಚೆ ನೋಡ್ಕೊಂತ ಕುತ್ಕೊಂಡ್ಬಿಟ್ಟೆ. ಸೀಟ್ ಎಷ್ಟಾಯ್ತು ಅಂದರೆ ನನ್ನ ಕಾಲೇ ಇಡ್ತಿಲ್ಲ. ಎಷ್ಟು ಟ್ರೈ ಮಾಡ್ತಿದ್ದೀರಿ ಅಂದರೆ ಇಲ್ಲೇ ತಿಂಡಿಗೆ ಹಾಕೋದ್ರು. ಬಟ್ ನಾನು ಪಾಪ್ಕಾರ್ನ್ ತೊಗೊಬಂದು ಪಾಪ್ಕಾರ್ನ್ ತಿಂತಾ ಇದ್ದೆ. ಯಾಕಂದರೆ ಬೆಳಿಗ್ಗೆ ತಿಂಡಿ ಮಾಡೋಷ್ಟು ಆಗಲ್ಲ. ಈ ಊರು ಯಾವುದು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ, ಇವಾಗ ಮುಂದೆ ತೋರಿಸ್ತೀನಿ ನೋಡಿ, ನೀವೇ ಹೇಳ್ತೀರ. ಕಾಣಿಸ್ತಿದಲ್ಲ ವಿನ್ ಮಿಲ್ಸ್. ಸೊ ಚಿತ್ರದುರ್ಗನೂ ತಲುಪಿದ್ವಿ. ಇನ್ನೇನು ದಾವಣಗೆರೆ ಬಂತು. ಹಂಗೆ ನೀವೇನಾದ್ರು ಲೈಕ್ ನಾನು ಹೋಗೋ ಪ್ಲೇಸಿಗೆ ಹೋಗಬೇಕು ಅಂತ ಇದ್ದರೆ ಆಟೋ ಬುಕ್ ಮಾಡ್ಕೊಳ್ಳಿ. ಅದು ರ್ಯಾಪಿಡೋದಲ್ಲಿ ಬುಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಕೇಳಿದ್ರೆ 120 ಅದು 180 ಮೇಲೆ ಹೇಳ್ತಾರೆ. ನಾನು ಸಜೆಸ್ಟ್ ಮಾಡಬೇಕು ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 80 ರುಪೀಸ್ ಅಷ್ಟೇ. ಏನು ರೋಡೆಲ್ಲ ಬಿಟ್ಬಿಟ್ಟವ್ರೆ. ನಮ್ಮ ಶಾಪಿಂಗ್ ಕೇಳ್ತಿದ್ರೆ ನಾನು ಔಟ್ಫಿಟ್ ಚೆಕ್ ಮಾಡ್ಕೊತೀನಿ. ತಗೊಳ್ಳೋದು 2 ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಇಷ್ಟಿಷ್ಟು ಲಗೇಜ್ ಎತ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿತ್ತಪ್ಪ. ಈ ಶಾಪಿಂಗ್ ಏನಾದ್ರು ಈ ಅಮ್ಮಂದಿರ ಜೊತೆ ಹೋಗ್ಬಿಟ್ಟು ಇಲ್ಲೇ ನಾವು ಶಾಪಿಂಗ್ ಬಂದಿದ್ದು. ಸೊ ಇಲ್ಲಿ ನಿಮಗೆ ತುಂಬ ಲಾಟ್ಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಸ್ಯಾರಿ ಚೆನ್ನಾಗಿದೆ, ಹೊಟ್ಟೆ ಬೇರೆ ಹಸ್ವಾಗ್ತಿದೆ. ಸೊ ಅಲ್ಲೇ ವಿಚಾರಿಸ್ಕೊಂಬಿಟ್ಟು ಇಲ್ಲೊಂದು ಖಾನಾವಳಿ ಇದೆ ಹೋಗಿ ಅಂತ ಅಂದರು. ಸೊ ಹುಡ್ಕೊಂಡು ಬಂದೆ. ಫುಲ್ ಟಯರ್ಡ್ ಆಗೋಗಿ ಈ ಸೈಡ್ ಬಂದು ಇವ್ರ ಕಡೆ ಊಟ ತಿನ್ನೋದು ಏನೋ ಸಖತ್ತಾಗಿರುತ್ತೆ. ನನಗಂತೂ ನನ್ನ ಫ್ರೆಂಡ್ಸ್ ಇದ್ದಾರೆ ಕೆಲವರು, ಸ್ವಲ್ಪ ತರ್ತಾರೆ ನೋಡಿ. ಏನೇನೋ ಇದೆ ನನಗೆ ಒಟ್ಟಿನಾಗೆ ಅರ್ಥ ಆಗಲ್ಲ. ಇದು ಒಟ್ಟಿನಾಗೆ 2 ಥರ ಚಟ್ನಿ, ಉಪ್ಪಿನಕಾಯಿ, 2 ಥರ ಪಲ್ಯ ಮತ್ತು ಸ್ವೀಟ್. ಬಂದಿದ್ದ ಕೆಲಸನೂ ಮುಗೀತು, ಫುಲ್ ಶಾಪಿಂಗ್ ಆಯಿತು. ನಮ್ಮಮ್ಮ ಅಂತೂ ಖುಷಿ ಆಗಿಬಿಟ್ಟವ್ರೆ. ಇನ್ನೇನು ಕೆಲಸ ಎಲ್ಲ ಹೇಳಿ ಊರಲ್ಲಿ. ಸೊ ಹೊರಡ್ತಾ ಇರಬೇಕು ಮನೆ ಕಡೆಗೆ. ಆಟೋ ಬುಕ್ ಮಾಡ್ಕೊಂಡಿದ್ದೀವಿ. ಹೋಗ್ಬಿಟ್ಟು ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಿಗೆ ವೆಯ್ಟ್ ಮಾಡಿ ಹೊರಡೋಣ. ಸುಮಾರು 200 ಕಿಲೋಮೀಟ್ರ್ ಹೋಗಿ ಸೀರೆ ತಂದಿದ್ದಾಯಿತು. ಸದ್ಯಕ್ಕಿಷ್ಟೇ, ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.